ರೀತಿಯಲ್ಲಿ ಆಕೆಯ ವಿರೋಧನ ಓದಿಲ್ಲ, ಆಕೆಯನ್ನು ತಡೆಗಟ್ಟುವುದು ಅವರಿಗೆ ಶಾಶ್ವತ ಗುಣಗಳಿಲ್ಲ. ವಿಶ್ವಕ್ಕೆ ಪ್ರಳಯ ಬಂದರೂ ಅವರ ಅಸ್ತಿತ್ವ ಮುಂದುವರಿದೆ. ಈ ಕಾರಣದಿಂದ ಬಣ್ಣ, ಬೆಳಕು, ಉಳಿದು ಕೆಡುಕುಗಳ ಕೈಕಲ್ಪನೆಯನ್ನು ಆಕೆಯೇ ಆರೋಪಿಸಲು ಬರುತ್ತಿದೆ ಎನ್ನುವುದು ನಂಬಿಕೆ. ಆಕೆಯ ಪರಿಶುದ್ಧರು ಅವ್ಯಕ್ತ ಶಕ್ತಿಯನ್ನು ಆಲಿಸುತ್ತೆ. ಶಿವನ ಶವದ ಹಾಗೆ ತೋರುವುದರ ಮೇಲೆ ಆಕೆ ನಿಂತಿರುವುದರ ಹಿಂದೆ ಶಿವ ಮತ್ತು ಶಕ್ತಿಯ ಹಾಗೂ ಅವರ ಪೂಜಿಕೆಯ ಮಹತ್ವವನ್ನು ಒತ್ತಿದ್ದಾರೆ. ಕಾರ್ಯವು ಶಿವನ ಅರೆಬರಹದ ಮೇಲೆ ನಿಂತಿರುವುದಕ್ಕೆ ಕಾರಣ ಪೂರ್ಣದಲ್ಲಿ ಶಕ್ತಿಯು ಮನುಷ್ಯನ ಶರೀರದಲ್ಲಿ ಉಂಟುಮಾಡುವ ಮಾನಸಿಕ ಮತ್ತು ದೈಹಿಕ ಬದಲಾವಣೆಯಿಂದ ಮನುಷ್ಯನಲ್ಲಿರುವ ಅಸಹಾಯಕತೆಯನ್ನು ಸೂಚಿಸುವುದು ಮಹಾನ್ ಸಾಧಕವಾಗುತ್ತದೆ. ಪೂರ್ಣದಲ್ಲಿ ಸಾಧನೆಯಲ್ಲಿ ಸಹಸ್ರಾರ ಕಲಿಸುವ ಮಹಾನ್ ಸಾಧನ ಕೊನೆಯೆಂದರೆ ಶಿವನ ಶಕ್ತಿಯ ಮೋಕ್ಷದ ತಿಳಿಸುವುದು ಕಾಳಿ ಮಾತೆಯ ಈ ಕಡೆ ಇನ್ನೂ ಚೆನ್ನಾಗಿತ್ತು.